ಸಾಮಾನ್ಯ ಕನ್ನಡದ ಮೇಲೆ ಇಲ್ಲೊಂದು ಸಿಂಪಲ್ ಒಂದು ಕ್ವಶನ್ಸ್ ಇದೆ. ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ, ಶ್ರೀ ರಾಮಾಯಣ ದರ್ಶನಂ ಕಾವ್ಯದಲ್ಲಿಯ ಸಂಪುಟಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ. 5, 4, 6, 8. ಶ್ರೀ ರಾಮಾಯಣ ದರ್ಶನಂ ಇದೊಂದು ಪ್ರಸಿದ್ಧವಾದಂತಹ ಒಂದು ಮಹಾಕಾವ್ಯ ಅಂತ ಕರಿತೀವಿ. ಹಾಗಾದ್ರೆ ಇದು ಎಷ್ಟು ಸಂಪುಟಗಳಿಂದ ಕೂಡಿದೆ ಅಂತ ಮೊದಲ ಆನ್ಸರ್ ನೋಡಿದಾಗ ಇದು ಒಟ್ಟು ಎಷ್ಟಪ್ಪ ಅಂದ್ರೆ 4 ಸಂಪುಟಗಳಿಂದ ಕೂಡಿದಂತ ಒಂದು ಮಹಾಕಾವ್ಯ ಆಗಿದೆ. ಹಾಗಾದ್ರೆ ಈ ಕಾವ್ಯ ಯಾರ್ದು ಅಂತ ಕ್ವಶನ್ಸ್ ಅಂತ ಕೇಳಿದಾಗ ಇದು ಎಲ್ಲರಿಗೂ ಈಸಿ ಆಗಿ ಗೊತ್ತಿದೆ. ಯಾರ್ದಪ್ಪ ಅಂದ್ರ ಕುವೆಂಪು ಅವ್ರದ್ದು ಅಂತೇಳಿ. ಹಾಗಾದ್ರೆ ಕುವೆಂಪು ಅವರ ಈ ಮಹಾಕಾವ್ಯಕ್ಕೆ ಯಾವ ಪ್ರಶಸ್ತಿ ಅವ್ರಿಗೆ ದೊರಕ್ತದಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೀವಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ ಅಂದ್ರನೇ ಕೂಡ ಈ ಕುವೆಂಪು ಅವ್ರು ಆಗಿರ್ತಾರೆ. ಹಾಗಾದ್ರೆ ಎಷ್ಟರಲ್ಲಿ ಅಂತ ಕ್ವಶನ್ಸ್ ಕೇಳಿದ್ರಪ್ಪ ಅಂದ್ರೆ 1967ರಲ್ಲಿ ಅಂತೇಳಿ ಕರಿತೀವಿ. ಕರ್ನಾಟಕಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದಾವೆ. ಎರಡನೇದವ್ರು ಯಾರು, ಅವ್ರ ಕುರಿತು ಯಾವ ಕುರಿತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.